ಈ ನಾಡಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಹಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಟ್ಟರು, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಯಾವ ರೀತಿ ಎಲ್ಲ ಸಮಾಜಗಳು ತುಳಿತಕ್ಕೊಳಗ ಸಮಾಜದ ಮೇಲೆತ್ತಕ್ಕಂಥ ಪ್ರಯತ್ನ ಮಾಡಿದರು. 21ನೇ ಶತಮಾನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಬಸವಣ್ಣನವರ ರೂಪದಲ್ಲಿ ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥವರು ಸಾಮಾಜಿಕ ಅಧಿಕಾರರು. ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕದ 6.5 ಕೋಟಿ ಜನತೆ ಪರವಾಗಿ ಇದು ಯಡಿಯೂರಪ್ಪನವರ ಕುಟುಂಬದ ಕಾರ್ಯಕ್ರಮ ಅಲ್ಲ. ಪಕ್ಷಾತೀತವಾಗಿ ಯಡಿಯೂರಪ್ಪನವರು ಪ್ರತಿಪಕ್ಷವಾಗಿದ್ದಾಗ ಯಾವ ರೀತಿ ತುಳಿತಕ್ಕೊಳಗಾದ ಜನರ ಪರ ಹೋರಾಟ ಮಾಡ್ತಿದ್ರು, ರೈತರ, ಕೂಲಿ ಕಾರ್ಮಿಕರ, ಬಗರುಕುಂ ಸಾಗುವಳಿದಾರರ, ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಯಾವ ಯಡಿಯೂರಪ್ಪ ಪ್ರತಿಪಕ್ಷದಲ್ಲಿ ಭಾರತ್ ಮಾತೆಗೆ ಜಯ ಅಂತಂದರು ಮತ್ತು ತುಳಿತಕ್ಕೊಳಗಾದ ಅವರ ಪರ ಹೋರಾಟ ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ, ಮಕ್ಕಳಿಗೆ ಬೈಸಿಕಲ್ಲು, ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋ ಮಡಿಲಿ ಕಿಟ್ಟಿಂದ ಹಿಡಿದು ಅಂತ್ಯಕ್ರಿಯೆವರೆಗೆ ಅನುದಾನವನ್ನು ಕೊಟ್ಟರು ಸನ್ಮಾನ್ಯ ಯಡಿಯೂರಪ್ಪನವರು. ಮತ್ತು ಬಸವಣ್ಣವರ ಆಸ್ಥಾನದಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು 2009ರಲ್ಲಿ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ 51% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಥ ಯಾರಾದರೂ ನಾಯಕರಿದ್ದರೆ ಅದು ನಮ್ಮ ಯಡಿಯೂರಪ್ಪ ಅಂತೇಳಿ ಈ ನಾಡಿನ ಮಹಿಳೆಯರು ಮಾತಾಡ್ತಿದ್ದಾರೆ. ರೈತರ ಪರವಾಗಿ ವಿಶೇಷವಾದ ಬಜೆಟನ್ನು ಮಂಡಿಸಿದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಕೂಲಿ ಕಾರ್ಮಿಕರ ಪರವಾಗಿ ಮತ್ತು ಎಲ್ಲ ಮಠಗಳಿಗೆ, ಆ ಮಠ ಈ ಮಠ ಅಲ್ಲಿ ಕೇವಲ ವೀರಶೈವ ಲಿಂಗಾಯತ ಮಠಗಳಷ್ಟೇ ಅಲ್ಲ, ಈ ನಾಡಿನ ಎಲ್ಲ ಮಠಗಳಿಗೆ ಅನುದಾನವನ್ನು ನೀಡಿದರು. ಕೆಲವರು ಟೀಕೆ ಮಾಡಿದರು ಕಾಂಗ್ರೆಸ್ನವರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೇಳಿದರು, ನಮ್ಮ ಖಜಾನೆ ಬರ್ತಿದೆ, ನಾವು ಕೊಡ್ತೀವಿ. ಮಠ ಅಂದರೆ ಅಲ್ಲಿ ಮೂಲಭೂತ ಸೌಲಭ್ಯಗಳು, ಶಿಕ್ಷಣ, ಕುಡಿಯುವ ನೀರು ಮತ್ತು ಅಲ್ಲಿ ದಾಸೋಹ, ಅನ್ನ ದಾಸೋಹ, ಜ್ಞಾನ ದಾಸೋಹ, ಶಿಕ್ಷಣ ದಾಸೋಹದ ಮುಖಾಂತರ ಅವರ ಬದುಕನ್ನೇ ಬದಲಾವಣೆ ಮಾಡ್ತಕ್ಕಂಥ ಮಠಗಳಿಗೆ ನಾನು ಅನುದಾನ ಕೊಟ್ಟಂಥವ್ರು. ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ದೇಶದ ಹೆಮ್ಮೆಯ ನರೇಂದ್ರ ಮೋದಿಜಿಯವರು ಹೊರತುಪಡಿಸಿದರೆ ಅಮಿತ್ ಶಾ, ಚಾಣಕ್ಯ ಅಂತ ಮಹಾನ್ ನಾಯಕರು ಬರ್ತಾಯಿದ್ರಂದರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾವು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ. ಸಾವಿರಾರು ಸಂಖ್ಯೆಯಲ್ಲಿ ಮಠಾಧೀಶರು ಬರ್ತಾ ಇದ್ದಾರೆ. ಇಡೀ ರಾಜ್ಯದಿಂದ 10 ಲಕ್ಷ ಜನ ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವೆಲ್ಲರೂ ಪಾಲ್ಗೊಳ್ತೀವಿ ಮತ್ತು ಭಾಳ ಅಭಿಮಾನದಿಂದ, ಸಂತೋಷದಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ. ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪೂರ್ವಭಾವಿ ಮಾಡಿದ್ವಿ. ನಿನ್ನೆ ದಿವಸ 2ನೇ ತಾರೀಕು ರಾಘವೇಂದ್ರ ಬಂದಿದ್ರು. ಮುಖಂಡರುಗಳು, ಆಯ್ದ ಮುಖಂಡರುಗಳು 1200-300 ಜನ ಮುಖಂಡರುಗಳು ಎಲ್ಲ ತಾಲೂಕುಗಳಿಂದ ಪ್ರಮುಖರು ಸೇರಿದ್ವಿ. ದಾವಣಗೆರೆ ಜಿಲ್ಲೆಯಿಂದ 1 ಲಕ್ಷಕ್ಕೆ ಹೆಚ್ಚು ಜನ, 1,000ಕ್ಕೆ ಹೆಚ್ಚು ಬಸ್ಗಳಾಗಿದ್ದಾವೆ. ನಾವು ಸ್ವಯಂ ಪ್ರೇರಿತ ನಮ್ಮ ಕ್ಷೇತ್ರದಿಂದ ವಾಹನಗಳಲ್ಲಿ ಬರ್ತೀವಿ. ಕಾರ್ಗಳು, ನಮ್ಮ ಜನರಿಗೆ ಭಗವಂತ ಏನೂ ಕಡಿಮೆ ಮಾಡಿಲ್ಲ. ಕಾರ್ಗಳು, ಟ್ರ್ಯಾಕ್ಸ್ಗಳು, ಟಿಗಳು, ಮಿನಿ ಬಸ್ಗಳು, 1 ಲಕ್ಷಕ್ಕೆ ಹೆಚ್ಚು ಜನ ದಾವಣಗೆರೆ ಜಿಲ್ಲೆಯಿಂದ ಪಾಲ್ಗೊಳ್ತಿದ್ವಿ. ಈ ಅಭಿಮಾನೋತ್ಸವ ಕಾರ್ಯಕ್ರಮನ ದಾವಣಗೆರೆಯಲ್ಲಿ ನಾವೆಲ್ಲರೂ ಸೇರಿ ಮಾಡ್ಬೇಕಂತಿದ್ವಿ. ಇಲ್ಲಿರ್ತಕ್ಕಂಥ ಮುಖಂಡರುಗಳು, ಈ ರಾಜ್ಯದ ಮಾಜಿ ಸಚಿವರು, ಶಾಸಕರುಗಳು. ನಾವು ಮೈಸೂರಿನಲ್ಲಿ ಪ್ರವಾಸ ಮಾಡಿದ್ವಿ, ಬೆಂಗಳೂರಲ್ಲಿ 3-4 ಬಾರಿ ಮೀಟಿಂಗ್ ಮಾಡಿದ್ವಿ, ದಾವಣಗೆರೆಯಲ್ಲಿ ಸಭೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ದಾವಣಗೆರೆಯಲ್ಲೇ ಮಾಡ್ಬೇಕಂತ 10 ಲಕ್ಷ ಜನ ಸೇರಿಸಿ ಕೊನೆಗೆ ನಮ್ಮ ಹಿರಿಯರಾದ ಗೋವಿಂದ ಕಾರಜೋಳರವರು ಅವರ ನೇತೃತ್ವದಲ್ಲಿ ಶ್ರೀರಾಮುಲು, ಪ್ರಭಾರ್ ಕೋರಿಯವರ ಈ ದಾವಣಗೆರೆ ಬೆಣ್ಣೆ ನಗರಿ ಅಂತ ಇತ್ತು. ಆದರೆ ಚಿತ್ರದುರ್ಗ ಕಲ್ಲಿನ ಕೋಟೆ, ಈ ಒಂದು ಚಿತ್ರದುರ್ಗ ಇತಿಹಾಸ ಇದೆ. ಈ ಚಿತ್ರದುರ್ಗದಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿದಾಗ ನಾವೆಲ್ಲ ಒಮ್ಮತದಿಂದ, ಕೆಲವು ಟೀಕೆ ಮಾಡ್ತಾರೆ ಯಡಿಯೂರಪ್ಪನವ್ರ ಕುಟುಂಬದ ಕಾರ್ಯಕ್ರಮ ಅಲ್ಲ, ಯಡಿಯೂರಪ್ಪನವ್ರಿಗೆ ಯಾವುದೂ ಈ ಕಾರ್ಯಕ್ರಮ ಬೇಕಾಗಿಲ್ಲ,
ಅಥವಾ ವಿಜಯೇಂದ್ರ ಅವರಿಗೂ ಬೇಕಾಗಿಲ್ಲ, ರಾಘವೇಂದ್ರ ಅವ್ರಿಗೂ ಬೇಕಾಗಿಲ್ಲ. ಈ ಕಾರ್ಯಕ್ರಮ ನಮಗೆ ಬೇಕು. ಈ ಅನ್ನದಾತರಿಗೆ ಬದುಕನ್ನು ಕಟ್ಟಿಕೊಟ್ಟಂಥ ಯಡಿಯೂರಪ್ಪನವರು ಮೊಟ್ಟ ಮೊದಲ ಬಾರಿ ದೇಶದಲ್ಲಿ ಕೃಷಿ ಬಜೆಟನ್ನು ಕೊಟ್ಟಂಥವ್ರು. ಕೋವಿಡ್ ಬಂದಾಗ ಅವರ ಪ್ರಾಣದ ಅಂಗು ತೊರೆದು ಅವರು ಸಹ ನಮ್ಮ ಜನರ ರಕ್ಷಣೆ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ 1 ಲಕ್ಷ ರೂಪಾಯಿ ಕೋವಿಡ್ನಲ್ಲಿ ಮೃತಪಟ್ಟವ್ರ ಕುಟುಂಬಕ್ಕೆ ಕೊಟ್ಟದ್ದು ಈ ಸನ್ಮಾನ್ಯ ಯಡಿಯೂರಪ್ಪನವರು. ಸಂಧ್ಯಾ ಸುರಕ್ಷೆ ಹೇಳ್ತಾ ಹೋದರೆ 1 ತಿಂಗಳು ಬೇಕು ಸಮಯ. ಹಾಗಾಗಿ ಈ ಅಭಿಮಾನೋತ್ಸವ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಾಗುತ್ತೆ, ಐತಿಹಾಸಿಕ ಕಾರ್ಯಕ್ರಮ, ಭಾಳ ದೊಡ್ಡ ಕಾರ್ಯಕ್ರಮ ಆಗುತ್ತೆ. ನಾವು ಪ್ರತಿಯೊಬ್ಬರಿಗೂ ವಿನಂತಿ ಮಾಡ್ತೀವಿ, ಈ ನಾಡಿನಲ್ಲಿರ್ತಕ್ಕಂಥ ಅನ್ನದಾತರಿರ್ಬೋದು, ಮಹಿಳೆಯರಿರ್ಬೋದು, ಕೃಷಿ ಕಾರ್ಮಿಕರು, ಎಲ್ಲ ವರ್ಗದವರು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಿಂದ ವಿಶೇಷವಾಗಿ ನಾವೆಲ್ಲ ನಮ್ಮ ಬಂದಿರತಕ್ಕಂಥ ಮುಖಂಡರುಗಳು ಒಟ್ಟಾಗಿ ಒಂದಾಗಿ ದೊಡ್ಡ ಸಭೆಯನ್ನು ಮಾಡಿದ್ವಿ. ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡಿದ್ದೀವಿ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.